ಹರಿ ಓಂ. ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ಸವಿರುಚಿ. ಇವತ್ತು ನಿಮಗೆ ಈಗ ಸಮ್ಮರ್ ಅಲ್ವಾ, ಹಾಗಾಗಿ ಕೂಲ್ ಡ್ರಿಂಕ್ಸ್ ಬೇಕೇ ಬೇಕು ಅನಿಸುತ್ತೆ. ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಹೇಗೆ ಮಾಡ್ಕೊಳ್ಳೋದು, ಕೂಲಾಗಿರ್ತಕ್ಕಂಥ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಈಗ ನೀವು ನೋಡ್ತಿದ್ದೀರಿ, ನಾನು ರಾಗಿ ತೊಗೊಂಡಿದ್ದೀನಿ. ಆಲ್ರೆಡಿ ಒಂದ್ಸಲಿ ನಾನು ಪೋಸ್ಟ್ ಮಾಡಿದ್ದೀನಿ ರಾಗಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ. ಇವತ್ತು ಮತ್ತೆ ಮಾಡ್ತಿದ್ದೀನಿ, ಮತ್ತೆ ತೋರಿಸ್ತಾ ಇದ್ದೀನಿ. ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ. ರಾಗಿ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತೀನಿ ನೋಡಿರಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವೇನು ಮಾಡೋಣ, ಈಗ ರಾಗಿಯನ್ನು ಹಾಕೊಬಿಡೋಣ. ಈ ರಾಗಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹೇಗೆ ಹುರ್ಕೋಬೇಕು ಅಂದರೆ, ರಾಗಿದು ಒಂದು ಫ್ಲೇವರ್ ಬಿಡುತ್ತೆ. ಆ ಫ್ಲೇವರ್ ಬಿಡೋವರೆಗೂ ನಾವು ಹುರ್ಕೋಬೇಕು. ಈಗ ಈ ರಾಗಿನ ನೆನೆಸಿಟ್ಟು ಒಂದು 4 ಗಂಟೆ ನೆನೆಸಿಟ್ಟು ಈ ರಾಗಿ ಹಾಲನ್ನ ತೆಗಿಬೋದು. ಒಬ್ಬೊಬ್ಬರಿಗೆ ತುಂಬ ಕೋಲ್ಡ್ ಬರಲ್ಲ, ಗಂಟ್ಲು ಕಡ್ದಂಗೆ ಆಗುತ್ತೆ, ಗಂಟ್ಲು ಕರ ಆಗುತ್ತೆ ಅನ್ನೋರು ಈ ರೀತಿ ರಾಗಿನ ಹುರಿದು ಒಂದ್ಸಲ ಜ್ಯೂಸ್ ಮಾಡಿ ನೋಡಿ. ನಿಜವಾಗ್ಲೂ ಜ್ಯೂಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ, ಮತ್ತು ಈ ರೀತಿ ಹುರಿದು ಮಾಡೋದ್ರಿಂದ ಅದ್ರ ಫ್ಲೇವರ್ ಜೊತೆಗೆ ಗಂಟ್ಲು ಕರ್ಕರ ಆಗೋದು ಆ ಥರ ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಹುರಿದು ಮಾಡ್ಕೊಳ್ಳಿ. ಈಗ ಜಿಮ್ಮಿಗೆಲ್ಲ ಹೋಗ್ತಾರಲ್ವ, ಅವರು ಪ್ರೋಟೀನ್ ಎಲ್ಲ ಜಾಸ್ತಿ ಬೇಕು ಅನ್ನೋರು ಇದಕ್ಕೆ ಗೋಡಂಬಿ ಬಾದಾಮಿ ಹಾಕ್ಕೊಂಡು ಹುರಿದು ಈ ಥರ ಜ್ಯೂಸ್ ಮಾಡ್ಕೋಬೋದು. ಅಂದರೆ ಆವಾಗ ರಾಗಿ ಫ್ಲೇವರು ಅಷ್ಟೊಂದು ಬರಲ್ಲ. ರಾಗಿ ಜ್ಯೂಸ್ ಮಾಡ್ತಿದ್ದೀವಿ ಅಂದರೆ ರಾಗಿ ಫ್ಲೇವರ್ ಬೇಕು. ಹಾಗಾಗಿ ಇದನ್ನ ಚೆನ್ನಾಗಿ ಮಾಡಿ ಹುರ್ಕೊಂಡು ಇದು ಜ್ಯೂಸ್ ಮಾಡೋಣ. ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಚೆನ್ನಾಗಿ ಮಾಡಿ ನೀವು ಮಾಡ್ತಾಯಿದ್ರೆ ಚೆನ್ನಾಗಿ ಮಾಡಿ ರಾಗಿನ ಹುರ್ಕೊಳ್ಳಿ. ಫಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಅದ್ರ ಫ್ಲೇವರ್ ಬರೋವರೆಗೂ ಹುರ್ಕೊಳ್ಳಿ. ಈಗ ಹುರ್ಕೊಂಡಾಗಿದೆ, ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ. ಇವಾಗ ಏನು ಮಾಡೋಣ, ಇದಕ್ಕೆ ನೀರು ಹಾಕ್ಬಿಡೋಣ. ನೀರು ಹಾಕಿದ್ದೀನಿ. ಇದನ್ನು ಒಂದು 10 ಸರಿ ಚೆಂದ ಮಾಡಿ ಕೈನ ಹೀಗೆ ಹಿಚ್ಕಿ ಚೆನ್ನಾಗಿ ಮಾಡಿ ತೊಳ್ಕೊಬೇಕು. ಒಂದು 10 ಸಲಿನಾದರೂ ತೊಳ್ಕೊಬೇಕು. ಇದು 10 ಸರಿ ತೊಳೆದು ತಗೊಬರ್ತೀನಿ ನೋಡಿರಿ. ಇವಾಗ ರಾಗಿನ ತೊಳ್ಕೊಬಂದಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವಾಗ ನಾವೇನು ಮಾಡೋಣ, ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದಕ್ಕೆ ಮೊದಲಿಗೆ ನಾವು ಕಾಯಿನ ರುಬ್ಕೊಂಡು ಇದ್ರ ಹಾಲನ್ನು ಫಸ್ಟಿಗೆ ತಗೊಳ್ಳೋಣ. ಈಗ ಕಾಯಿನ ಇವಾಗ ಒಂದು ಪಾತ್ರೆ, ಅದ್ರ ಮೇಲೆ ಈಗ ಸೋಸೋದು ತೊಗೊಂಬಿಡ್ರಿ. ಈಗ ನಮ್ಮದು ಕಾಯಿ ರುಬ್ಬಿದ್ದು ರೆಡಿಯಾಗಿದೆ. ಇದನ್ನು ಸೋಸ್ಕೊಬಿಡೋಣ. ಇವಾಗ ತೆಂಗಿನ ಹಾಲು ಅಷ್ಟೇ ತೆಗೆದಿಟ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಹಾಲು ಇದನ್ನ ತೆಗೆದು ಈಗ ತೆಂಗಿನಕಾಯಿ ಹಾಲು ತೆಗೆದಿದ್ದು ಅದ್ರದ್ದು ಉಳಿದಿರತ್ತಲ್ವ, ಇದನ್ನು ಏನು ವೇಸ್ಟ್ ಮಾಡಬೇಡ್ರಿ. ಇದಕ್ಕೆ ಏನು ಮಾಡಿರಿ, ಒಂದು ಟೊಮಾಟೋಣ, ಒಂದು ಈರುಳ್ಳಿ, ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಹಾಕಿ ಸಾಂಬಾರಿಗೆ ಅಥವಾ ಗ್ರೇವಿಗೆ ಮಸಾಲೆಗೆ ಇದು ಯೂಸ್ ಮಾಡ್ಕೋಬೋದು. ಏನು ವೇಸ್ಟ್ ಏನಾಗಲ್ಲ. ಒಂದ್ಸಲಿ ಅಷ್ಟೇ ಹಾಲು ತೆಗ್ದೀನಿ, ಇನ್ನೊಂದ್ಸಲಿ ಹಾಲು ತೆಗಿಬೋದು. ಬೇಡ ಸಾಂಬಾರಿಗೆ ಬೇಕಾಗತ್ತಂತೇಳಿ ಇಟ್ಕೊಂಡಿದ್ದೀನಿ. ಈ ಥರ ವೇಸ್ಟ್ ಮಾಡೋಕ್ಕಿಂತ ಈ ಥರ ಯೂಸ್ ಮಾಡಿ. ಇವಾಗ ಏನು ಮಾಡಿದ್ದೀನಿ ನೋಡಿರಿ, ರಾಗಿ ತೊಗೊಂಡಿದ್ದೀನಿ. ಈ ರಾಗಿನ ರುಬ್ಕೊಬಿಡ್ತೀನಿ. ಇದ್ರ ಹಾಲನ್ನು ತಗೊಂಬಿಡೋಣ. ಇವಾಗ ರಾಗಿಯನ್ನು ರುಬ್ಕೊಂಡಾಗಿದೆ, ಇದ್ರ ನೀರನ್ನು ತಗೊಂಬಿಡೋಣ. ಒಂದ್ಸಲಿ ರಾಗಿದು ಹಾಲು ತೆಗ್ದಾಯಿತು. ಸೆಕೆಂಡ್ ಟ್ರಿಪ್ಪಿಗೆ ಮತ್ತೆ ತೊಗೊಂಡಿದ್ದೀನಿ ಅದನ್ನ. ಮತ್ತು 3 ಟ್ರಿಪ್ಪು ಹಾಲು ತೆಗಿಬೇಕು ನಾವು. 2ನೇ ಟ್ರಿಪ್ ಮತ್ತೆ ಅದಕ್ಕೆ ಬೆಲ್ಲವನ್ನು ಸೇರಿಕೊಂಡು ಮತ್ತೆ ಹಾಲು ತೆಗಿಯೋಕ್ಕೆ ರೆಡಿ ಮಾಡಿ. ಬೆಲ್ಲ ಮತ್ತು ರಾಗಿದು ಉಳಿದಿರತ್ತಲ್ವ, ಒಂದ್ಸಲಿ ಹಾಲು ತೆಗ್ದಿದ್ರೆ ಉಳಿದು ಅದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಹಾಲು ಎಷ್ಟು ರಾಗಿ ಹಾಲು ರೆಡಿ ಇದೆ. ಇದನ್ನು ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಇಟ್ಕೊಂಡು ಕುಡಿದ್ರೆ ನಿಜವಾಗ್ಲೂ ದೇಹಕ್ಕೆ, ನೀವು ಎಷ್ಟು ಕುಡಿತೀರಿ ಎಷ್ಟು ಚೆನ್ನಾಗಿ ತಂಪಿರುತ್ತೆ. ನಿಜವಾಗ್ಲೂ ಈ ಸಮ್ಮರಿಗೆ ಮಾಡಿರ್ತಕ್ಕಂಥ ಕೂಲಾಗಿರ್ತಕ್ಕಂಥ ಡ್ರಿಂಕ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಈ ರಾಗಿ ಹಾಲನ್ನ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳಿ. ಇದನ್ನು ಏನು ಇದು ಇಷ್ಟೆಲ್ಲ ಮಾಡ್ಕೊಂಡಿರ್ತೀವಿ, ನಮ್ಗೆ 2 ದಿನ ಬೇಕು ಅಂದರೆ ನಿಜವಾಗ್ಲೂ 2 ದಿನಕ್ಕೆ ಹಾಳಾಗಲ್ಲ. ಇದು
ಇದನ್ನು ಏನು ಮಾಡೋದು, ಅರ್ಧ ಲೀಟ್ರು ಬಾಟ್ಲ್ ಇರುತ್ತಲ್ಲ, 1 ಲೀಟ್ರ್ ಬಾಟ್ಲು ಅದಕ್ಕೆ ಹಾಕಿ ಇವತ್ತು ಎಷ್ಟು ಬೇಕು ಅಷ್ಟು ಕುಡೀರಿ. ಒಂದು ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತೀರ ಅಂತ ಹೇಳಿದ್ರು ಏನೂ ಪ್ರಾಬ್ಲಮ್ ಇರೋಲ್ಲ. ಒಂದು ಬಾಟ್ಲಿಗೆ ಹಾಕಿ ಇಟ್ಟು ನಾಳೆ ಮತ್ತೆ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಹಿಂಗೆ ಪ್ರೊಸೀಜರ್ ಜಾಸ್ತಿ ಇರ್ಬೋದು, ಆದರೆ ನೀವು ಒಂದು ಸಲ ಹೀಗೆ ಮಾಡಿಟ್ಕೊಂಡು ನೀವು ಕುಡ್ದು ನೋಡಿರಿ. ಸಮ್ಮರಿಗೆ ಈ ರೀತಿ ರಾಗಿ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ. ನೀವು ಡೈಲಿ ಮಾಡ್ಕೊಂಡು ಕುಡಿತೀರ, ನಿಮಗೆ ಇಷ್ಟ ಆಗಿಬಿಡತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರಾಗಿ ಹಾಲನ್ನ ಮಾಡ್ಕೊಂಡು ಕುಡೀರಿ. ನೋಡಿರಿ ರಾಗಿ ಜ್ಯೂಸು ಎಲ್ಲರೂ ಒಂದು ಸಲ ಮಾಡ್ಕೊಂಡು ಕುಡೀರಿ. ಮತ್ತು ಮೊನ್ನೆ ಒಂದು ಸಲ ನಾನು ಪೋಸ್ಟ್ ಮಾಡಿದುವಾಗ ಆವಾಗ ಲಾಸ್ಟ್ ವೀಕಲ್ಲಿ ಒಬ್ಬರು ಕೇಳಿದರು, ಕಾಯಿ ಹಾಕಲೇಬೇಕಾ ಅಂಥೇಳಿ. ಕಾಯಿ ಹಾಕಲೇಬೇಕು ಅನ್ನೋದಿಲ್ಲ, ಬರೀ ರಾಗಿಯಲ್ಲೂ ಸಹ ನೀವು ರಾಗಿ ಮತ್ತು ಬೆಲ್ಲ ಹಾಕಿ ಸಹ ಮಾಡ್ಕೋಬಹುದು. ಬೆಲ್ಲದ ಬದಲು ಸಕ್ಕರೆನೂ ಯೂಸ್ ಮಾಡ್ಬೋದು, ಆದರೆ ನಮಗೆ ಹೆಲ್ತಿಗೆ ಯಾವುದು ಒಳ್ಳೆಯದು, ರಾಗಿ ಒಳ್ಳೇದಲ್ವ, ಅದಕ್ಕೆ ಬೆಲ್ಲನೇ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಮತ್ತು ಟೇಸ್ಟು ಸಹ ಸಕ್ಕರೆಗಿಂತ ಬೆಲ್ಲನೇ ಚೆನ್ನಾಗಿ ಬರೋದು, ಮತ್ತು ಕಲರ್ಫುಲ್ಲಾಗಿರುತ್ತೆ. ನೀವು ಒಂದು ಸಲ ಈ ಥರ ರಾಗಿ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ. ರಾಗಿ ಜ್ಯೂಸ್ ಮಾಡ್ಕೊಂಡು ಕುಡ್ದಾದ್ರ ಮೇಲೆ ನನಗೊಂದ್ಸಲಿ ಹೇಳಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಜ್ಯೂಸು ಇಲ್ಲ, ಯಾವ ಕೋಲ್ಡ್ ಡ್ರಿಂಕ್ಸು ಇಲ್ಲ. ಒಂದ್ಸಲಿ ಮಾಡ್ಕೊಂಡು ಕುಡೀರಿ. ಥ್ಯಾಂಕ್ ಯು, ಬಾಯ್. ಹಾಗೆಯೇ ನಾನು ಹೇಳೋದು ಮತ್ತೆ, ಈಗ ಇದು ಹಾಲು ತೆಗೆದಿದ್ದು ಉಳಿದಿದೆಯಲ್ಲ, ಇದನ್ನ ಏನು ಮಾಡಬೇಕು ಅಂತೇಳಿ, ಈಗ ಕಾಯಿ ಹಾಲು ತೆಗೆದಿದ್ದು ಕಾಯಿನ ಮಸಾಲೆ ಮಾಡ್ಕೊಳ್ಳೋಕ್ಕೆ, ಸಾಂಬಾರಿಗೆ ಅಥವಾ ಪಲ್ಯಗೆ ಯೂಸ್ ಮಾಡ್ತೀವಿ. ಇದನ್ನು ಏನು ಮಾಡ್ಬೇಕಂತೇಳಿದ್ರೆ, ಇದೇನಿಲ್ಲ, ನಮ್ಮಲ್ಲಿ ಗಿಡ ಎಲ್ಲ ನೆಟ್ಟಿರ್ತೀವಲ್ಲ, ಗಿಡದ ಬುಡಕ್ಕೆ ಹಾಕಿರಿ. ಇವಾಗ ಹೇಗೂ ಬಿಸಿಲು, ನೀವು ಎಷ್ಟು ನೀರು ಹಾಕಿದ್ರು ಹಿಂಗೆ ಹೋಗುತ್ತೆ. ಇದನ್ನು ಹಾಕಿರಿ ಗಿಡದ ಬುಡಕ್ಕೆ, ತಂಪಾಗಿರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ ಗಿಡಗಳಿಗೆ. ಹಾಕಿರಿ. ಥ್ಯಾಂಕ್ ಯು, ಬಾಯ್.